ಸೊ ಇದಕ್ಕೆ ಪರಿಹಾರ ಏನು? ಹೆಂಗೆ ಇದನ್ನು ನಾವು ಅಂದ್ಕೊಂಡಿರೋ ಪೇಸಲ್ಲಿ ಮೂವ್ ಮಾಡೋದಕ್ಕೆ ಹೆಂಗೆ ಸಾಧ್ಯ? ನಾನು ತುಂಬ ಹೇಳ್ಕೊಟ್ಟಿದ್ದೇನೆ ಲೂಸ್ಗಳು ಮಾಡೋ ಕೆಲಸಗಳು ಅಂತಂತ ಹೇಳಿ. ಈಗ ಇಂಡಿವಿಜುವಲ್ಗೆ ಏನು ಸೂಟಬಲ್ ಆಗುತ್ತೆ ಅಂತ ಅವರೇ ತಿಳ್ಕೋಬೇಕಾ ಅಥವಾ ಅದು ಹೆಂಗಿದ್ರು ನಡೆಯುತ್ತಾ? ಆ ಫೀಲಿಂಗ್ ಅನ್ನುವಂಥದ್ದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಎನರ್ಜಿ ವೈಬ್ರೇಷನ್ ಆಗಿ ನಮಗೆ ಕೋರಿದೆಲ್ಲ ಸಿಗ್ತಾ ಹೋಗುತ್ತೆ. ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ದೂರದ ಊರಿನಿಂದ, ಹೊರ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದಲೂ ಕೂಡ ಜನರು ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು. ವರ್ಕ್ಶಾಪ್ಗೆ ಬಂದವರು ಹಲವಾರು ಸನಾತನ ವಿಶ್ವ ಮಂತ್ರ ತಂತ್ರಗಳನ್ನು ಕಲಿತುಕೊಂಡ್ರು. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡ ವಿಶ್ವ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡಿ ನೀವು ಶ್ರೀಮಂತರು ಆಗಲೇಬೇಕು. ನಿಜವಾಗ್ಲೂ ಶ್ರೀಮಂತರು ಆದರೆ ಅದೇ ನಮ್ಮ ಗುರುಗಳಿಗೆ ನೀವು ಸಲ್ಲಿಸುವ ನಿಜವಾದ ಗುರುದಕ್ಷಿಣೆ ಆಗಿರುತ್ತೆ. ಹಾಗೆಯೇ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ನಡೆಯಿತು. ಗುರುಗಳು ಹೇಳಿಕೊಟ್ಟಂಥ ವಿಶ್ವ ಮಂತ್ರ ತಂತ್ರಗಳನ್ನು ಕ್ರಿಯಾರೂಪಕ್ಕೆ ತಂದು ಬಿಸ್ನೆಸ್ ಮಾಡಿ ನೀವು ಐಶ್ವರ್ಯವಂತರು ಆಗಲೇಬೇಕು. ಆಗ ಮಾತ್ರ ತಾನೇ ಗುರುಗಳು ಕಲಿಸಿಕೊಟ್ಟ ವಿಶ್ವವಿದ್ಯೆಗೆ ಸಾರ್ಥಕತೆ ಆಗೋದು. ಗುರುಗಳ ಋಣ ಸ್ವಲ್ಪವಾದರೂ ತೀರಿಸೋಕೆ ಆಗುತ್ತೆ. 2025ನೇ ವರ್ಷ ಆಲ್ರೆಡಿ ಬಂದೇ ಬಿಡ್ತು. ನಮಗೆ ಇಷ್ಟ ಇದೆಯೋ ಇಲ್ವೋ, ವರ್ಷಗಳ ಮೇಲೆ ವರ್ಷಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಎಷ್ಟು ಮಾಡಿದ್ದೀವಿ? ಇನ್ನಾದರೂ 2025ರಲ್ಲಿ ನಾವು ಅಂದುಕೊಂಡಿದ್ದನ್ನು ಖಂಡಿತವಾಗಿ ಮಾಡೋಣ. ವಿಶ್ವದ ರಹಸ್ಯ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮ್ಮೆಲ್ಲರ ಕೈನಲ್ಲಿ ಎಲ್ಲವೂ ಸಾಧ್ಯ, ಮನಸ್ಸಿದ್ದರೆ ಮಾರ್ಗ. ಮುಂಬರುವ 2025ನೇ ಜನವರಿ ತಿಂಗಳ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಹಣ ಒಂದು ಸಾರಿ ಇರುತ್ತೆ, ಒಂದು ಸಾರಿ ಇರಲ್ಲ. 1000 ಸಂಪಾದನೆ ಮಾಡೋದೇ ಕಷ್ಟ, ಇನ್ನು ಲಕ್ಷ ಸಂಪಾದನೆ ಮಾಡೋಕೆ ಆಗುತ್ತಾ? ಕೋಟಿ ಸಂಪಾದನೆ ಮಾಡಬೇಕು, ನಿಜವಾಗ್ಲೂ ಇದೆಲ್ಲ ಆಗುತ್ತಾ? ನಿಮ್ಮ ಹತ್ತಿರ ಯಾವಾಗಲೂ ದುಡ್ಡಿರಬೇಕು, ನೀವು ಶ್ರೀಮಂತರಾಗಬೇಕು ಅಂತ ಇದ್ದರೆ 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ದುಡಿಲೇಬೇಕು ಅನ್ನುವಂಥವರಿಗೆ ಈ ಮುಂಬರುವ ವರ್ಕ್ಶಾಪ್ ಆಗಿರುತ್ತೆ. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಮಾಡುವ ಧನ ತಂತ್ರ, ಅದನ್ನು ಗುರುಗಳು ನಮಗೆ ವಿಶೇಷವಾಗಿ ಹೇಳಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಎಷ್ಟೋ ಜನಕ್ಕೆ ಏನು ಮೆಡಿಟೇಷನ್ ಮಾಡಬೇಕು, ಹಣ ಬರಬೇಕು, ಹೇಗೆ ಮೆಡಿಟೇಷನ್ ಮಾಡಬೇಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸ್ಪೆಷಲ್ಲಾಗಿ ಗುರುಗಳು ಈ ಸಲ ಮನಿ ಮೆಡಿಟೇಷನ್ ಅನ್ನು ಕಲಿಸಿಕೊಡಲಿದ್ದಾರೆ. ಹಾಗೆ ಮೂರನೇ ವಿಶೇಷತೆ, ಸಾಲ ಯಾವಾಗಲೂ ಸಾಲದಿಂದ ಆಚೆ ಬರ್ತೀನಿ, ಸಾಕಪ್ಪ ಸಾಲ, ಮೈಂಡ್ ತುಂಬ ಬರೀ ಸಾಲನೇ ತುಂಬ್ಕೊಂಡ್ಬಿಟ್ಟಿದೆ, ಇದೇ ಥರ ಯೋಚನೆ ಮಾಡುವಂಥವರು, ಎಷ್ಟು ಬೇಗ ಸಾಲ ತೀರಿಸ್ತೀನಿ ಅಂತ ಯೋಚನೆ ಮಾಡ್ತಿರೋರು, ಈ ಥರ ಯೋಚನೆ ಇರುವಂಥವರಿಗೆ ಈ ವರ್ಕ್ಶಾಪ್ ಆಗಿರುತ್ತೆ. ಗುರುಗಳು ಬೇಗ ಸಾಲ ತೀರಿಸುವ ರಹಸ್ಯ, ಸಬ್ಕಾನ್ಷಿಯಸ್ ಮೈಂಡ್ ಟೆಕ್ನಿಕನ್ನು ತಿಳಿಸಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗ್ತಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಇನ್ನೂ ಮದುವೆ ಸೆಟ್ ಆಗ್ತಿಲ್ಲ, ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ, ಹೀಗೆ ಬರಬೇಕಾಗಿರುವ ದುಡ್ಡು ಬರ್ತಿಲ್ಲ, ಅಂದುಕೊಂಡಿದ್ದು ಕೆಲಸ ಆಗ್ತಿಲ್ಲ ಅಂತ ಇರೋರು 2025ರಲ್ಲಿ ನಿಜವಾಗಲೂ ಸನಾತನ 63 ದಿನಗಳ ಸರ್ವಸಿದ್ಧಿ ವ್ರತ ಇದನ್ನು ಗುರುಗಳು ಹೇಳಿಕೊಡಲಿದ್ದಾರೆ. ಇದಕ್ಕೆ ತಾವೆಲ್ಲರೂ ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಬೇಕು. ಹಾಗೆ ಐದನೇ ವಿಶೇಷತೆ, ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ಅಂದುಕೊಂಡಂತೆ ಬಿಸ್ನೆಸ್ ಆಗ್ತಿಲ್ವಾ, ಏನೋ ಪ್ರಾಬ್ಲಮ್ ಆಗಿದೆ, ಯಾಕೆ ಬಿಸ್ನೆಸ್ನಲ್ಲಿ ಸರಿಯಾಗಿ ಲಾಭ ಬರ್ತಿಲ್ಲ, ಈ ಯೋಚನೆಗಳು ಇರೋರು ವರ್ಕ್ಶಾಪ್ಗೆ ಬರಲೇಬೇಕು. ಗುರುಗಳು ವಿಶೇಷವಾಗಿ ಬಿಸ್ನೆಸ್ ಲಾಭದಾಯಕವಾಗಿ ನಡೆಯೋಕೆ ಏನು ಬೇಕು ಒಂದು ವಿಶ್ವ ರಹಸ್ಯವನ್ನು ತಿಳಿಸಿಕೊಡಲಿದ್ದಾರೆ. ಆರನೇ ವಿಶೇಷತೆ, ನಮ್ಮೆಲ್ಲರ ಜೀವನ ಒಂದೇ ಥರ ಇರುತ್ತಾ? ಎಲ್ಲರ ಲೈಫ್ನಲ್ಲಿ ನಾವು ಏನು ಅಂದುಕೊಳ್ತೀವೋ ಹಾಗೆ ಆಗುತ್ತಾ? ಎಲ್ಲ ಟೈಮ್ನಲ್ಲಿ ಆಗಲ್ಲ ಅಲ್ವಾ?
ಸೊ ಸಡನ್ ಆಗಿ ಕೆಲಸ ಹೋಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ಫ್ಯಾಮಿಲಿಯಲ್ಲಿ ಸಂಪಾದನೆ ಮಾಡೋರು ತೀರ್ ಹೋಗ್ತಾರೆ, ನಮ್ಮ ಕೈನಲ್ಲಿ ಬಂದ ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ ಆಗೋದಿಲ್ಲ, ಅಡ್ಮಿಟ್ ಆಗಿಬಿಡ್ತಾರೆ. ಇದೆಲ್ಲದಕ್ಕೂ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನು ಗುರುಗಳು ಈ ವರ್ಕ್ಶಾಪ್ನಲ್ಲಿ ಹೇಳ್ಕೊಡ್ತಿದ್ದಾರೆ. ಹೇಗೆ ಎಮರ್ಜೆನ್ಸಿ ಫಂಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. 2025ರಲ್ಲಿ ನಿಮ್ಮ ಬದುಕಿನಲ್ಲಿ ಹಣ ಆಕರ್ಷಣೆಯಾಗಿ ಶ್ರೀಮಂತರಾಗಲು ನೀವು ಬರುವಾಗ 3 ನಿಂಬೆಹಣ್ಣು, 3 ಅರಿಶಿಣ ಕೊಂಬು ಮತ್ತು 3 ಮುಳ ಕೆಂಪು ದಾರವನ್ನು ಕಪ್ಪು ವಸ್ತ್ರದಲ್ಲಿ ಸುತ್ತಿ ತನ್ನಿ. 2025ನೇ ವರ್ಷವನ್ನು ಶುಭ ಲಾಭದಿಂದ, ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಲು ನೀವು ಕಾರ್ಯಾಗಾರಕ್ಕೆ ಬನ್ನಿ. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನು ತಾವು ಸ್ವೀಕರಿಸಿ ಹಣ, ಆಸ್ತಿ, ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನು ಕಲಿತು ಶ್ರೀಮಂತರಾಗೋಣ. ಮತ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ತಮಗೆ ಆದಷ್ಟು ಬೇಗ ನಮ್ಮ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ಇನ್ಫಾರ್ಮೇಷನ್ ತಲುಪುತ್ತೆ. ಹಾಗಾಗಿ ಓಕೆ, ನಮ್ಮ ಗುರುಗಳನ್ನು ಸ್ವಾಗತ ಮಾಡೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನು ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಾವು ಯಾವಾಗ್ಲೂ ಮನೆ ಕಟ್ಟಬೇಕು, ಶ್ರೀಮಂತರಾಗಬೇಕು, ಆಸ್ತಿ ತಗೋಬೇಕು, ಅಥವಾ ಇನ್ನೊಂದೇನೋ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಅದೆಲ್ಲೋ ನಾವು ಅಂದ್ಕೊಂಡು ಮಟ್ಟದಷ್ಟು ರೀಚ್ ಆಗೋಕ್ಕಾಗಿರೋದಿಲ್ಲ, ಏನೋ ಸ್ವಲ್ಪ ಸ್ಲೋ ಮೂಮೆಂಟ್ಸಲ್ಲಿ ನಡೀತಾ ಇರೋ ಅಂಥ ಕಾರಣಗಳಿರುತ್ತೆ. ಸೊ ಇದಕ್ಕೆ ಪರಿಹಾರ ಏನು? ಹೆಂಗೆ ಇದನ್ನು ನಾವು ಅಂದ್ಕೊಂಡಿರೋ ಪೇಸಲ್ಲಿ ಮೂವ್ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಇವೆಲ್ಲ ಇದು ತುಂಬ ಜನಕ್ಕಿರುತ್ತೆ. ಸೊ ಮೇಡಮ್ ಒಳ್ಳೊಳ್ಳೆ ಕ್ವೆಶನ್ಸ್ ಕೇಳ್ತಿದ್ದಾರೆ. ಸೊ ನೀವೆಲ್ಲ ಅಭಿನಂದನೆ ಕೊಡಬೇಕು ಮೇಡಮ್ಗೆ. ಐ ಥಿಂಕ್ ಈ ಎಲ್ಲ ಕ್ವೆಶನ್ಸು ನಮ್ಮ ಕ್ವೆಶನ್ಗಳೇ ಆಗಿರುತ್ತೆ. ನೋಡಿ, ಮನುಷ್ಯ ಅಂದಮೇಲೆ ನಮಗೆ ಬೇಕಿದ್ದರೂ ಬೇಡ ಅಂತಂದರೂ ಆಲೋಚನೆಗಳು ಬರ್ತಾನೆ ಇರ್ತವೆ. ಸೊ ವಿಜ್ಞಾನ ಹೇಳುತ್ತೆ, ಸೈನ್ಸ್, ಆ್ಯಸ್ ಪರ್ ಸೈನ್ಸ್, ಪ್ರತಿದಿನ ಪ್ರತಿ ಮನುಷ್ಯರಿಗೂ ಸಹಜವಾಗಿ 60,000ದಿಂದ 70,000 ಆಲೋಚನೆಗಳು ಬರ್ತಿರುತ್ತೆ. ಇದು ಎಲ್ಲಿಂದ ಬರುತ್ತೆ? ದಟ್ಸ್ ಅ ಡಿಫ್ರೆಂಟ್ ಕ್ವೆಶನ್ ಟು ಆಸ್ಕ್. ಹೇಗೆ ಬಂತು ಇದೆಲ್ಲ? ನಾನು ಇದಕ್ಕೆ ಪುಷ್ಟಿ ಕೊಟ್ಟಿದ್ದ್ಯಾರು? ಎನರ್ಜಿ ಕೊಟ್ಟಿದ್ದ್ಯಾರು? ತನ್ನಿಂದ ತಾನೇ ಹೇಗೇಗೋ ಏನೇನೋ ಆಗೋದಿಲ್ಲ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಇನ್ ಆರ್ಡರ್. ಎನಿವೆ, ದಟ್ಸ್ ಅ ಸ್ಪಿರಿಚುವಲ್ ಆ್ಯಂಡ್ ಅ ಡಿಫ್ರೆಂಟ್ ಡೈಮೆನ್ಷನಲ್ ಕ್ವೆಶನ್. ಬಟ್ ಎನಿವೆ, ಬಂದಿರೋ 60,000 70,000 ಆಲೋಚನೆಗಳು ಹೇಗಿರುತ್ತೆ ಅಂತ ನಾವು ಫಸ್ಟು ಅದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದು ಅಥವಾ ಆಗದೆ ಇರೋದು ಎರಡಕ್ಕೂ ಉತ್ತರ ಸಿಗುತ್ತೆ. ಈಗ 60,000 ಆಲೋಚನೆಗಳು ಅಂತ ಅಂದ್ಕೊಳ್ಳೋಣ. 60,000 ಆಲೋಚನೆಗಳಲ್ಲಿ 90% ಭಾಗದಷ್ಟು ಆಲೋಚನೆಗಳು ವಿಜ್ಞಾನ ಹೇಳುವಂಥದ್ದು ರೆಪಿಟೇಟಿವ್ ಆಗಿರುತ್ತೆ. ರೆಪಿಟೇಟಿವ್ ಅಂತಂದರೆ ಪುನರಾವರ್ತನೆ ಆಗುವಂಥದ್ದು. ಅಂದರೆ ನಿನ್ನೆ ಯೋಚನೆ ಮಾಡಿದಾಗೆ ಇವತ್ತು, ಅಥವಾ ಹೋದ ವಾರ ಯೋಚನೆ ಮಾಡಿದಾಗೆ ಇವತ್ತು, ಅಥವಾ ಹೋದ ವರ್ಷ ಯೋಚನೆ ಮಾಡಿದಾಗೆ ಇವತ್ತು ಯೋಚನೆ ಮಾಡೋವಂಥದ್ದು. ಜಸ್ಟ್ ಇಮ್ಯಾಜಿನ್, 60,000 ಹೊಸ ಆಲೋಚನೆಗಳಲ್ಲಿ 90% ಅಷ್ಟು ಆಲೋಚನೆಗಳು ಇಟ್ ಈಸ್ ಸೇಮ್ ಮಂಡೇನ್ ಆರ್ ರುಟೀನ್ ಆರ್ ಸ್ಟೇಲ್ ಆರ್ ಎಸ್ಟರ್ಡೇಸ್ ಅಳಿಸೋಗಿರೋ ಆಲೋಚನೆಗಳೇ ಆಗಿರುತ್ತೆ. ನಿಮ್ಗೆ ಉದಾಹರಣೆ ಕೊಟ್ಟಾಗ ಇದು ಗೊತ್ತಾಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಮೇಡಮ್ ಪ್ರತಿದಿನ ಸ್ವಲ್ಪ ಇರಿಟೇಷನ್ ಆಗುತ್ತೆ ನನಗೆ, ಬಟ್ ನಿಮ್ಗೆ ಎಕ್ಸಾಂಪಲ್ ಕೊಡೋದಕ್ಕೆ ಇದು ಹೇಳ್ತಿದ್ದೀನಿ. ನನ್ನ ಹೆಂಡತಿ ಅಥವಾ ನನ್ನ ತಾಯಿ ಬರೋದು, ಅದೇ ಸಂಜೆಗೆ ಏನು ಸಾಂಬಾರು ಮಾಡಲಿ ಅಥವಾ ನಾಳೆ ಏನು ಅಡುಗೆ ಮಾಡಲಿ. ಅಲ್ಲ, ನೀವು ನಿಮ್ಮ ಮನೆಗಳಲ್ಲೂ ನಡೆಯುತ್ತೆ, ಕರೆಕ್ಟಾ? ಅಲ್ಲ,
15 ದಿನಕ್ಕೆ ಪ್ಲ್ಯಾನ್ ಮಾಡ್ಬೋದು ತಾನೆ, ಇಲ್ಲ ಒಂದು ವಾರಕ್ಕಾದರೂ ಪ್ಲ್ಯಾನ್ ಮಾಡ್ಬೋದು ತಾನೆ. ಸೋಮವಾರ ಓಕೆ ತಿಂಡಿ ಚಪಾತಿನಪ್ಪ, ಓಕೆ ಮಂಗಳವಾರ ಏನೋ ಮಂಡಕ್ಕಿನೋ ಇನ್ನೊಂದು, ಬುಧವಾರ ಇಡ್ಲಿ, ಗುರುವಾರ ಏನೋ ಇನ್ನೊಂದೇನೋ ದೋಸೆ, ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ಬೋದು ತಾನೆ, ಪಲಾವ್ ಪ್ಲ್ಯಾನ್ ಮಾಡ್ಬೋದು ತಾನೆ. ಅಲ್ಲ ಯಾಕೆ ಬಂದು ತಲೆ ತಿಂತಾರೋ ನನಗೆ ಇನ್ನಿವತ್ತಿಗೂ ಅರ್ಥ ಆಗಲಿಲ್ಲ ಮೇಡಮ್. ನೋಡಿ ಇದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ. ನಾನು ಇವ್ರಿಗೆ ಏನಾದರೂ ಮಾಡ್ಕೊಂಡು ಹೋಗ್ರಯ್ಯ, ಮನಸ್ಸಿಗೆ ಏನು ಬೇಕೋ ಅದು ಇಂಪಾರ್ಟೆಂಟು, ನೀವು ಬಾಡಿದು ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ ಅಂತ ತಮಾಷೆಗೆ ಹೇಳ್ತೀನಿ. ಬಟ್ ದೇ ಡೂ ಅ ಗ್ರೇಟ್ ಜಾಬ್. ಐ ಮೀನ್ ನಮ್ಮ ತಾಯಿ, ನನ್ನ ಹೆಂಡತಿ ಅಥವಾ ಯಾರೇ ಹೆಣ್ಮಕ್ಳಾಗ್ಬೋದು ಮನೆಯಲ್ಲಿ ನಮಗೆ ಊಟ ಹಾಕೋದಕ್ಕೋಸ್ಕರ ಯೋಚನೆ ಮಾಡ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್, ಆಲ್ ಅಪ್ರಿಸಿಯೇಷನ್ ಟು ದೆಮ್. ಬಟ್ ಸ್ಟಿಲ್ ಐ ಆಮ್ ಗಿವನ್ ಎಕ್ಸಾಂಪಲ್ ಫಾರ್ ರೆಪ್ಯುಟೇಷನ್. ಸೊ ಐ ಡೋಂಟ್ ಥಿಂಕ್ ನಾವು ಹೊಸದನ್ನೇನಾದರೂ ಸೃಷ್ಟಿ ಮಾಡೋದಕ್ಕೆ ಈ ಆಲೋಚನೆಗಳಿಂದ ಸಾಧ್ಯ ಅಂತೇಳಿ. ಅಮ್ಮಮ್ಮ ಅಂದರೆ ಹೊಸ ಸಾಂಬಾರು ಮಾಡ್ಬೋದೇನೆ ಹೊರತು ದುಡ್ಡು ಹಣ ಆಸ್ತಿ ಐಶ್ವರ್ಯ ಎಲ್ಲಿ ಬರುತ್ತೆ? ಪ್ರತಿದಿನ ಇದನ್ನೇ ಮಾತಾಡ್ತಿದ್ರೆ. ಸೊ ಹಾಗಾಗಿ 90% ನಮ್ಮ ಆಲೋಚನೆಗಳು ರೆಪಿಟೇಟಿವ್ ಆಗಿರುತ್ತೆ, ವಿಚ್ ವಿ ಹ್ಯಾವ್ ಟು ಬ್ರೇಕ್. ದಟ್ಸ್ ವೈ ಆಲ್ ದ ಗ್ರೇಟ್ ಪೀಪಲ್ ಹೂ ಇನ್ವೆಂಟೆಡ್ ಗ್ರೇಟ್ ಥಿಂಗ್ಸ್ ಇನ್ ಲೈಫ್, ಅವರಿಗೆ ಏನೋ ಸಂಸಾರ ಇರೋದು ಕಮ್ಮಿ. ನೀವು ನೋಡಿಬೇಕಾದ್ರೆ ಅಟ್ಯಾಚ್ಮೆಂಟ್ ಸಂಸಾರದ ಜೊತೆ ಇರೋದು ಕಡಿಮೆ. ಅಂತಂದರೆ ಪ್ರೀತಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವರು ಧ್ಯೇಯೋದ್ದೇಶಗಳನ್ನು ಅವ್ರು ಏನೋ ಮಾಡಬೇಕು ಅಂತ ಹೊರಟಾಗ ಇದ್ರ ಮೇಲೆಲ್ಲ ಮೋಹ ಸ್ವಲ್ಪ ಕಡಿಮೆ ಇರುತ್ತೆ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಥಾಟ್ಸ್. ಎರಡನೇದು, ಆ 60,000 ಆಲೋಚನೆಗಳಲ್ಲಿ 90% ರೆಪಿಟೇಟಿವ್ ಆದರೆ ಇನ್ನು 80% ಏನಿರ್ಬೋದು ಗೊತ್ತಾ? ದಿಸ್ ಈಸ್ ವೆರಿ ಸರ್ಪ್ರೈಸಿಂಗ್. ಇದೇ ನಮಗೆ ವೆರಿ ಇಂಪಾರ್ಟೆಂಟ್. ಆ 80% ಆಲೋಚನೆಗಳು ನೆಗೆಟಿವ್ ಆಗಿದೆ, ನೆಗೆಟಿವ್ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮೇಡಮ್, 60,000ದಿಂದ 70,000 ಆಲೋಚನೆಗಳಲ್ಲಿ 80% ಅಷ್ಟು ಆಲೋಚನೆಗಳು ಕೆಟ್ಟದ್ದಾಗಿದ್ದರೆ, ನೆಗೆಟಿವ್ ಆಗಿದ್ದರೆ ಹೇಗೆ ಮೇಡಮ್ ಪಾಸಿಟಿವ್ ರಿಸಲ್ಟ್ಸ್ ಬರೋದಕ್ಕೆ ಸಾಧ್ಯ? ಸೊ ನಾನು ಈಗ ಸುಮ್ಮನೆ ನಿಮ್ಮನ್ನು ಕೇಳ್ತೀನಿ, ನೆಗೆಟಿವ್ ಅಂದಾಗ ನಾನು ನಿಮ್ಗೆ ಜಸ್ಟ್ ಒಂದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ತಿದ್ದೀನಿ. ನೆಲಮಂಗಲದಲ್ಲಿ ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ಲಾಸ್ಟ್ ವೀಕು, ಎಲ್ರಿಗೂ ಗೊತ್ತಿದೆಯಾ? ಕರೆಕ್ಟ್ ತಾನೇ? ಹೌದು ಹೌದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅದು ಪಾಸಿಟಿವ್. ಅದು ಏನಾದರೂ ನಮಗೇನಾದರೂ ಅದರಿಂದ ಪ್ರಯೋಜನ ಇದೆಯಾ? ಇಲ್ಲ 100 ಕೋಟಿ ಸಂಪಾದನೆ ಮಾಡ್ತೀವ, ಇಲ್ಲ ನಮ್ಮ ಸಾಲ ತೀರೋಗುತ್ತಾ, ಇಲ್ಲ ನಮ್ಮ ಜೀವನ ಬದಲಾಗ್ಬಿಡುತ್ತಾ? ಬಟ್ ಈ ನ್ಯೂಸ್ ಯಾರಿಗೂ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಈ ನ್ಯೂಸ್ ಯಾರಿಗೂ ಗೊತ್ತಿಲ್ಲ ಹೇಳ? 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಈ ನ್ಯೂಸೇ ಗೊತ್ತಿಲ್ಲ. ಅದಕ್ಕೆ ಅವರೆಲ್ಲ ಚೆನ್ನಾಗಿದ್ದಾರೆ. ನೀವು ಹೋಗಿ ಕೇಳಿ ಬೇಕಾದರೆ ನೆಲಮಂಗಲದಲ್ಲಿ ನಾಯಿಗಳನ್ನ ಯಾರನ್ನಾದರೂ ನಿಮ್ಗೆ ಗೊತ್ತಿದೆಯಾ ಹೆಂಗಾಯಿತು ಅಂತ, ಅವಾಗೇನು ಗೊತ್ತಿದೆ? ಅಲ್ಲಿರೋ ಪಕ್ಷಿಗಳನ್ನ ಕೇಳಿ, ಅಲ್ಲಿರೋ ಕ್ರಿಮಿ ಕೀಟಗಳನ್ನ ಯಾರನ್ನೇ ಕೇಳಿ. ದಟ್ಸ್ ವೈ ನೆಗೆಟಿವ್ ಸ್ಪ್ರೆಡ್ಸ್ ವೆರಿ ಫಾಸ್ಟ್ ಆ್ಯಂಡ್ ಇಟ್ ಈಸ್ ಸೋ ಅನ್ವಾಂಟೆಡ್. ಎನಿವೆ, ನೀವು ನೆಗೆಟಿವ್ ನ್ಯೂಸ್ ಗೊತ್ತಿರೋದು ಬೇರೆ, ಅನಂತ ವಿಶ್ವ ಆಚಾರ್ಯ ಗೊತ್ತಿರೋದು ಬೇರೆ. ಆ ರೀತಿ ಅವಘಡ ಯಾಕಾಯಿತು? ಅಲ್ಲ, ಯಾಕೆ ಅವ್ರಿಗೆ ಆಗಬೇಕು, ಯಾಕೆ ಬೇರೆಯವ್ರಿಗೆ ಯಾರಿಗೂ ಆಗಲಿಲ್ಲ? ಒಂದು ವೇಳೆ ನಮಗೂ ಸಹ ಸಡನ್ ಡೆತ್ ಆಗಬಾರ್ದು ಅಂತಂದರೆ ಅದಕ್ಕೆ ಮಂತ್ರ ಇದೆ, ಅದಕ್ಕೆ ತಂತ್ರ ಇದೆ. ಆ ರೀತಿಯೆಲ್ಲ ಸಂಭವಿಸಬಾರ್ದು. ಕೆಟ್ಟದ್ದು ನಮಗಾಗಬಾರ್ದಲ್ವ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗಬಾರ್ದಲ್ವ? ಸೊ ಯಾರೆಲ್ಲ ಮುಂಬರೋ ವರ್ಕ್ಶಾಪ್ ಬರ್ತಿರೋ ದಯವಿಟ್ಟು ನನ್ನನ್ನು ಕೇಳಬೇಕು. ಗುರುಗಳೇ, ರೋಡಲ್ಲಿ ಹೋಗ್ತಿರ್ಬೇಕಂದ್ರೆ ನನ್ನ ಮಕ್ಕಳು ಹೋಗ್ತಾರೆ, ಇಲ್ಲ ನಾವು ಹೋಗ್ತೀವಿ, ಅಥವಾ ಎಲ್ಲೆಲ್ಲೋ ಸುತ್ತಾಡ್ತೀವಿ. ಈ ರೀತಿ ಸಡನ್ನಾಗಿ ಆಗಬಾರ್ದು, ಏನೂ ಆಗಬಾರ್ದು. ಸೊ ಅದಕ್ಕೆ ಏನಾದರೂ ಇದೆಯಾ ರೆಮಿಡಿ ಅಂದರೆ ಖಂಡಿತ ಇದೆ. ಖಂಡಿತ ಮುಂಬರುವ ಜನವರಿ ವರ್ಕ್ಶಾಪ್ನಲ್ಲಿ ನನ್ನನ್ನು ಕೇಳಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ. ಎನಿವೆ, ಟಾಕಿಂಗ್ ಅಬೌಟ್ ನೆಗೆಟಿವಿಟಿ, ಸೋ ಮಚ್ ಆಫ್ ನೆಗೆಟಿವಿಟಿ ವಿ ಆರ್ ಲಿಸ್ನಿಂಗ್, ವಿ ಆರ್ ಟೇಕಿಂಗ್ ಇಟ್ ಆ್ಯಸ್ ಅನ್ ಇನ್ಪುಟ್. ಎಲ್ಲೆಲ್ಲ ಇನ್ಪುಟ್ ಹೋಗುತ್ತೆ? ಕಣ್ಣಿನಿಂದ ಎಷ್ಟೋ ನೋಡ್ತೀವಿ ನೆಗೆಟಿವ್ಸು, ಕಿವಿಯಿಂದ ಎಷ್ಟೋ ಕೇಳ್ತೀವಿ ನೆಗೆಟಿವ್ಸು, ಸ್ಪರ್ಶದಿಂದ ಸೆನ್ಸ್ ಆಫ್ ಟಚ್ಚಿಂದ ಎಷ್ಟೋ ಒಂದು ನೆಗೆಟಿವಿಟೀಸ್ ಹೋಗುತ್ತೆ, ಸ್ಮೆಲ್ಲಿಂದ ಎಷ್ಟೋ ನೆಗೆಟಿವಿಟೀಸ್ ಹೋಗುತ್ತೆ, ಎಷ್ಟೋ ನಮ್ಮ ಆಲೋಚನೆಗಳಿಂದ ಮನಸ್ಸಿನಿಂದ ಹೋಗುತ್ತೆ. 80% ಅಷ್ಟು ಹೋದಾಗ ಇನ್ನು 20%ನ ಈಸಿಯಾಗಿ ಸೋಲಿಸ್ಬಿಡುತ್ತೆ. ಜಸ್ಟ್ ಇಮ್ಯಾಜಿನ್, ಯುದ್ಧಕ್ಕೆ ಹೋಗ್ತಿದ್ದೀವಿ ನಾವಿಬ್ಬರು, ಅವ್ರು 8 ಜನ. ಹೇಗೆ ಮೇಡಮ್ ವಿನ್ ಆಗ್ತೀವಿ? ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದೀವಿ, ನಾವಿಬ್ಬರೇ, ಅವ್ರು 8 ಜನ ಇದ್ದಾರೆ, ಯಾರು ಗೆಲ್ಬೋದು ನೀವೇ ಯೋಚನೆ ಮಾಡಿ. 8 ಜನ ಇರೋರು ತಾನೇ ಗೆಲ್ಲೋದು. ಸೊ ಮೆಜಾರಿಟಿ ವಿನ್ಸ್. ಇಲ್ಲಿ ನೆಗೆಟಿವಿಟಿ ವಿನ್ ಆಗ್ತಿದೆ. ಈಗ ನೀವು ಅಂದ್ಕೊಂಡಿದ್ದಲ್ಲಿ ನೀವು ಅಂದ್ಕೊಳ್ಳೋದು 2%, ನೀವು ಅಂದ್ಕೊಳ್ಳೋದೇ ಇರೋದು ಕೆಟ್ಟದ್ದು ಏನೇನೋ ಅಂದ್ಕೊಳ್ಳೋದು, ಕೆಲಸಕ್ಕೆ ಬಾರದಲ್ಲ ಅಂದ್ಕೊಳ್ಳೋದು 80%. ಯಾರು ಗೆಲ್ತಾರೆ ನೀವೇ ಯೋಚನೆ ಮಾಡಿ. ಸೊ ಗಾಟ್ ಟು ಬಿ ವೆರಿ ಕೇರ್ಫುಲ್. ಬರೀ ಆಲೋಚನೆ ಮಾಡಿದ್ರೆ
ಬರೀ ಏನೋ ಒಂದು ಸ್ವಲ್ಪ ಸಂಕಲ್ಪ ಮಾಡಿದ್ರೆ ಜೀವನದಲ್ಲಿ ನಾವು ಶ್ರೀಮಂತರಾಗಬೇಕು ಅಂತಂತೇನಿಲ್ಲ. ಥಾಟ್ ಲೆವೆಲಲ್ಲೇ 60-70 ಸಾವಿರ ಆಲೋಚನೆಗಳು ಥಾಟ್ ಲೆವೆಲಲ್ಲೇ ನಿಂತೋಗ್ಬಿಡುತ್ತೆ. ಅದಕ್ಕೆ ಸತ್ವ ಬರೋದು, ಜೀವ ಬರೋದು ಆ ಒಂದು ಆಲೋಚನೆಗಳು ಇಮೇಜ್ ಆಗಿ ಬದಲಾವಣೆ ಆಗಬೇಕು. ಇಮೇಜ್ ಅಂತಂದರೆ ಒಂದು ನಕ್ಷೆ, ಒಂದು ಚಿತ್ರವಾಗಿ ಬದಲಾವಣೆ ಆಗಬೇಕು. ಯಾವಾಗ ಒಂದು ಆಲೋಚನೆ ಚಿತ್ರರೂಪಕ್ಕೆ ಬರುತ್ತೋ, ಅದಾದಮೇಲೆ ಯಾವಾಗ ಆ ಚಿತ್ರವು ಭಾವನೆ ಆಗುತ್ತೋ ಅಂತಂದರೆ ಫೀಲಿಂಗ್ ಆಗುತ್ತೋ, ಆ ಫೀಲಿಂಗ್ ಅನ್ನುವಂಥದ್ದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಎನರ್ಜಿ ವೈಬ್ರೇಷನ್ ಆಗಿ ನಮಗೆ ಕೋರಿದ್ದೆಲ್ಲ ಸಿಗ್ತಾ ಹೋಗುತ್ತೆ. ಮುಂಬರುವ ಒಂದು ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ, ಹೇಗೆ ಈ ವೈಬ್ರೇಷನ್ ಅನ್ನುವಂಥದ್ದು ಈ ಪ್ರಪಂಚದಾದ್ಯಂತ ಎಲ್ಲವೂ ವೈಬ್ರೇಷನ್ನೇ. ಸೊ ವರ್ಕ್ಶಾಪಲ್ಲಿ ಹೆಚ್ಚು ಹೇಳ್ಕೊಡ್ಲಿಕ್ಕಾಗುತ್ತೆ. ನಥಿಂಗ್ ಈಸ್ ಸ್ಟ್ಯಾಗ್ನೆಂಟ್ ಹಿಯರ್. ಎನರ್ಜಿ ಈಸ್ ಫ್ಲೋಯಿಂಗ್. ಇಟ್ಸ್ ಅ ಫ್ರೀ ಫ್ಲೋಯಿಂಗ್ ಎಲಿಮೆಂಟ್. Energy flows everywhere. It has no restrictions. So is vibration. Everything in this universe is a pure vibration. We are vibrating, so is everything. ಸೊ ಹಾಗಾಗಿ ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ. ಸೊ ಮುಂಬರುವ ವರ್ಕ್ಶಾಪು ತುಂಬ ಅದ್ಭುತವಾದದ್ದು. ಯಾಕಂತಂದರೆ ಹೊಸ ವರ್ಷ ಬಂತು ಅಂದ್ಕೊಳ್ಳೋದ್ರ ಬಗ್ಗೆ ನೀವು ಕೇಳಿದ್ರೆ, ಅಲ್ಲ ಸೇಮ್ ಓಲ್ಡ್ ಪ್ಯಾಟರ್ನಲ್ಲಿ ನಾವು 90% ಹಳೆಯದನ್ನೇ ಹೇಳ್ಕೊಳ್ತಾ ಹೋದರೆ ನಮ್ಗೆ ಸಿಗೋದೇನಾಗಿರಬೇಕು? ನೀವೇ ಹೇಳಿ. ಹಳೆಯದೇ ತಾನೇ ಸಿಗಬೇಕು. ನಾವೇನು ಅಂದ್ಕೊಳ್ತೀವೋ ಅದು ತಾನೇ ಸಿಗಬೇಕು. ನಾವು ಅಂದ್ಕೊಳ್ಳೋದೆಲ್ಲ ಸಮಥಿಂಗ್ ದಟ್ ಈಸ್ ಸ್ಟೇಲ್, ಓಲ್ಡ್, ಅನ್ವಾಂಟೆಡ್, ನೆಗೆಟಿವ್. ನಮಗೇನು ಸಿಗಬೇಕು? ನೆಗೆಟಿವ್ ತಾನೇ ಸಿಗಬೇಕು. ಸೊ ಹಾಗಾಗಿ ನಮಗೆ ಪಾಸಿಟಿವ್ ಸಿಗಬೇಕು. ನಾವು ಅಂದುಕೊಂಡಿದ್ದೆಲ್ಲ ಸಿಗಬೇಕು ಅಂತಂದರೆ ನಾವು ಅಂದುಕೊಳ್ಳೋವಂಥದ್ದು ಪಾಸಿಟಿವ್ ಆಗಿರಬೇಕು. ಎರಡನೇದು, ಆ 90% ಏನಿದೆ ರೆಪ್ಯುಟೇಷನ್ನು, ಅದು ಹೊಸದ್ದಾಗಬೇಕು. ಸೊ ಹಾಗಾಗಿ ಯಾರೆಲ್ಲ ಈ ವರ್ಕ್ಶಾಪ್ ಬರ್ತಿದ್ದೀರೋ ಮರಿದೆ 3 ನಿಂಬೆಹಣ್ಣನ್ನು ತರಬೇಕು. 3 ನಿಂಬೆಹಣ್ಣನ್ನು ತರಬೇಕು. ಹಾಗೆ 3 ಕೊಂಬು ಅರಿಶಿನ. ನೋಡಿ ನನ್ನ ಕೈಯಲ್ಲಿದೆ, ಎಷ್ಟು ಶಕ್ತಿ ಇದೆ ಗೊತ್ತಾ ಇದಕ್ಕೆ. ಇದಿದ್ದರೆ ಏನೆಲ್ಲ ಪಾಸಿಟಿವ್ಸ್ ಆಗುತ್ತೋ ಗೊತ್ತಾ. ಎಲ್ಲಿ ತನಕ ನಾವು ಈ ಅರಿಶಿಣಕ್ಕೆ ಒಂದಾಗಿದ್ವೋ, ಇದ್ರ ಜೊತೆ ಏನೋ ಫ್ರೆಂಡ್ಶಿಪ್ ಇತ್ತು, ಅಲ್ಲಿ ತನಕ ಆಸ್ಪತ್ರೆಗಳ ಅವಶ್ಯಕತೆ ಇರಲಿಲ್ಲ. ಯಾವಾಗ ಅರಿಶಿಣವನ್ನು ಬಿಟ್ಟುವೋ ಆಸ್ಪತ್ರೆಗಳು ಜಾಸ್ತಿ ಫೇಮಸ್ ಆದವು. ಸಖತ್ ಇಂಡೈರೆಕ್ಟಾಗಿ ತುಂಬ ಅರ್ಥ ಇದೆ. ಆಮೇಲೆ 3 ಮೊಳ ಕೆಂಪು ದಾರವನ್ನು ತರಬೇಕು. ಇದನ್ನೆಲ್ಲವನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ಬರಬೇಕು. ತುಂಬ ಅರ್ಥ ಇದೆ ರೀ. ಸೊ ವಿ ಡೋಂಟ್ ವರ್ಕ್ ಆನ್ ಫಿಸಿಕಲ್ ಡೈಮೆನ್ಷನ್ ಓನ್ಲಿ, ವಿ ವರ್ಕ್ ಆನ್ ಕ್ವಾಂಟಮ್ ಡೈಮೆನ್ಷನ್. ಸೊ ಹಾಗಾಗಿ ನಮ್ಮದು ವೇದ ಉಪನಿಷತ್ತುಗಳಿಂದ ಅಥವಾ ಯೂನಿವರ್ಸ್ ತತ್ವವಾಗಿರೋದಕ್ಕೆ ಇವೆಲ್ಲ ಅವಶ್ಯಕತೆ ಇದೆ. ನಿಮಗೆ ಬೇಕು ಅಂದರೂ ಬೇಡ ಅಂತಂದರೂ ನಾವಿರೋದು ಕಲಿಯುಗದಲ್ಲಿ. ಸೊ ಇವೆಲ್ಲ ಎಲಿಮೆಂಟ್ಸ್ ಎಲ್ಲಿಂದ ಬಂದಿರೋದು? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಿಂದ. ಸೊ ಹಾಗಾಗಿ ಇದ್ರ ಜೊತೆ ಕಲಿಯುಗದ ಎಲಿಮೆಂಟ್ಸು ಸೇರಿಸಿ ಆ ಒಂದು ವಿದ್ಯಾಭ್ಯಾಸ, ಹಣದ ವಿದ್ಯಾಭ್ಯಾಸವನ್ನು ನಾವು ಕಾರ್ಯಾಗಾರದಲ್ಲಿ ಮಾಡ್ತೇವೆ. ಎಲ್ಲರೂ ಬರೋಣ, ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಎಸ್ ಮೇಡಮ್. ಗುರುಜಿ, ಹಾಗಾದರೆ ಈ ಎಪಿಸೋಡ್ನಲ್ಲಿ ಇದಿಷ್ಟು ಬಗ್ಗೆ ಏನು ಎನರ್ಜಿ ಲೆವೆಲ್ಸ್ ಬಗ್ಗೆ ಹೇಳಿದ್ರಿ, ಅಥವಾ ವೈಬ್ ಆಗಿರ್ಬೋದು, ಹೆಂಗೆ ಕ್ಯಾಚ್ ಮಾಡ್ತೀವಿ, ಹೆಂಗಿರುತ್ತೆ ಅನ್ನೋದು, ಐ ಥಿಂಕ್ ಇಟ್ ಈಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ವರ್ಕ್ಶಾಪಲ್ಲಿ ಬಂದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಾವೆಲ್ಲರೂ ಪಡ್ಕೋಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಸ್ಪೆಷಲ್ ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೀರಾ? ಅವೆಲ್ಲ ತುಂಬ ವಿಶೇಷವಾಗಿದೆ. ನನಗೆ ಹಣದ ಮಾರ್ಗಗಳು ಕಾಣುತ್ತಿವೆ. ಸುಲಭವಾಗಿ ನಾನು ಅಂದುಕೊಂಡದ್ದು ಆಗುತ್ತಿದೆ. ಹಣ, ಆಸ್ತಿ, ಐಶ್ವರ್ಯಗಳು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತಿದೆ. ನಾನು ಇರುವ ಎಲ್ಲ ಜಾಗಗಳು ಸಂತೋಷದಿಂದ ಕೂಡಿವೆ. ನಾನು ಶ್ರೀಮಂತ. ಈ ಭೂಲೋಕದ ಎಲ್ಲ ಸಂಪತ್ತುಗಳನ್ನು ಅನುಭವಿಸಿ ಆನಂದಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈ ಒಂದು ಮಂತ್ರವನ್ನು ನಾನು ಇದಕ್ಕೂ ಮುಂಚೆನೇ ಹೇಳಿದ್ದೇನೆ. ತಾಮ್ರದ ಒಂದು ಕಳಶವನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅದರಲ್ಲಿ ನೀರು ತುಂಬಿಸಿ ಅದಕ್ಕೆ ಈ ಮಂತ್ರವನ್ನು, ಅಥವಾ ಇದಕ್ಕೂ ಮುಂಚೆನೇ ಹೇಳಿದ್ದೇನೆ, ಆ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ತಾ ಪದೇ 3 ಸಲ ಹೇಳಿ ಮತ್ತೆ ಮಲಗಿ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅಫರ್ಮೇಷನ್ ಅದಕ್ಕೆ ಹೇಳಿ ಕುಡಿಬೇಕು ಅಂತ. ಹಾಗಾದರೂ ಮಾಡ್ಬೋದು. ತುಂಬ ಜನ ಕೆಲವರು ಅದಕ್ಕೂ ಹಿಂದೆ ನಾನು ಮಣ್ಣಿಂದ ಹೇಳಿದ್ದೆ. ಮಣ್ಣಿಗಿಂತ ಸ್ವಲ್ಪ ಹೆಚ್ಚು ಶಕ್ತಿ ಇರುವಂಥದ್ದು ತಾಮ್ರದ ಕಳಶಕ್ಕೆ. ಸೊ ತಾಮ್ರದ ಕಳಶ ಬಳಸಿ
ಎರಡನೇದು, ಇನ್ನು ಕೆಲವರಿಗೆ ಇದು ವರ್ಕ್ ಆದರೆ ಇನ್ನು ಕೆಲವರಿಗೆ ಮರಳಿನಲ್ಲಿ ಮಾಡೋ ಅಫರ್ಮೇಷನ್ ತುಂಬ ವರ್ಕ್ ಆಗಿದೆ. ಸೊ ನೀವೊಂದು ಮರಳನ್ನ ಒಂದು ಇದರಲ್ಲಿ ಇಟ್ಕೊಂಡು, ಪಾಟಲ್ಲಿ ಇಟ್ಕೊಂಡು ಅದಕ್ಕೆ ಅಫರ್ಮೇಷನ್ ಹೇಳ್ತಾ ಮಾಡಿದ್ರೂ ತುಂಬ ಅದ್ಭುತಗಳು ನಡೆಯುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವರ್ಕ್ ಆಗ್ಬೋದು. ಎಂಡ್ ಆಫ್ ದ ಡೇ ಅದು ನೀರಾದರೂ, ಮರಳಾದರೂ, ಗಾಳಿ ಆದರೂ, ಬೆಳಕಾದರೂ, ಏನೇ ಆದರೂ ಎಲ್ಲವೂ ಪಂಚಭೂತಗಳೇ. ಸೊ ಕೆಲವರಿಗೆ ದಟ್ affection is more towards water. For some it is for mud and some it is different things. So but end of it all, everything is just the same. So ದಯವಿಟ್ಟು ಇದನ್ನು ಮಾಡಿ ಜಾಸ್ತಿ ನಂಬಬೇಕು. ಬಿಕಾಸ್ ಇದಕ್ಕೇನು ದುಡ್ಡೇನು ಖರ್ಚಾಗಲ್ವಲ್ಲ. ಸೊ ಹಾಗಾಗಿ ಯಾರಿಗೋ 1 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಏನೋ ಮಾಡ್ತಿದ್ದೀವಿ ಮನೆಯಲ್ಲಿ ಪೂಜೆ ಅನ್ನೋದೇನಿಲ್ಲ. ಸೊ ನಾವೇ ಬ್ರಹ್ಮ, ನಮಗೆ ನಾವೇ ದೇವರು. ಸೊ ಹಾಗಾಗಿ ನಮ್ಮೊಳಗಡೆ ದೇವರಿದ್ದಾರೆ. ನಾವೇನು ಅಂದ್ಕೊಳ್ತೇವೋ ಅದೆಲ್ಲ ಹಾಗೇ ಆಗುತ್ತೆ. ಆ 60,000 ಆಲೋಚನೆಗಳಲ್ಲಿ ಅಟ್ಲೀಸ್ಟ್ 50% ಹೆಚ್ಚು ನಾವೇನು ಆಗಬೇಕಂತ ಬಯಸ್ತೇವೋ ಅದನ್ನು ಆಲೋಚನೆ ಮಾಡಿದಾಗ ನಾವು ಅಂದುಕೊಂಡಿದ್ದೆಲ್ಲ ಆಗೋದಕ್ಕೆ ಸುಲಭ ಆಗುತ್ತೆ. ಸೊ ದಯವಿಟ್ಟು ಮಾಡಿ. ನೆಗೆಟಿವ್ಸ್ನ ಜಾಸ್ತಿ ಕೇಳಬಾರ್ದು. ನಮ್ಮ ವರ್ಕ್ಶಾಪ್ ಬಂದಿರೋರಾಗಲಿ ಅಥವಾ ಯೂಟ್ಯೂಬ್ ನೋಡೋರಾಗಲಿ ದಯವಿಟ್ಟು ನಾನು ತುಂಬ ಹೇಳ್ಕೊಟ್ಟಿದ್ದೇನೆ ಲೂಸ್ಗಳು ಮಾಡೋ ಕೆಲಸಗಳು ಅಂತಂತ ಹೇಳಿ, ಅದನ್ನೆಲ್ಲ ಮಾಡಬೇಡಿ. ಪಾಸಿಟಿವ್ಸ್ನೇ ಹೆಚ್ಚು ನೋಡೋಣ, ಹೆಚ್ಚು ಕಲಿಯೋಣ, ಶ್ರೀಮಂತರಾಗೋಣ. ಗುರುಜಿ, ಲಾಸ್ಟ್ ಎಪಿಸೋಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ನಂದೊಂದು ಕ್ವೆಶ್ಚನು. ನೀವು ಪಂಚಭೂತ ಬಗ್ಗೆ ಹೇಳಿದ್ರಿ. ಈಗ ಇಂಡಿವಿಜುವಲ್ಗೆ ಏನು ಸೂಟಬಲ್ ಆಗುತ್ತೆ ಅಂತ ಅವರೇ ತಿಳ್ಕೋಬೇಕಾ ಅಥವಾ ಅದು ಹೆಂಗಿದ್ರೂ ನಡೆಯುತ್ತಾ? ಹೇಗಿದ್ದರೂ ನಡೆಯುತ್ತೆ. ಬಟ್ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾನು ಪರ್ಸ್ನಲ್ ಮೀಟಿಂಗಲ್ಲಿ ನಾನು ನಿಮಗೆ ಹೇಳ್ತೇನೆ. ಕೆಲವರಿಗೆ ವಾಟರ್ ಸೂಟ್ ಆದರೆ, ಇನ್ನು ಕೆಲವರಿಗೆ ಹೀಟರ್ ಆಕಾಶ ಸೂಟ್ ಆಗುತ್ತೆ. ಕೆಲವರಿಗೆ ಮಣ್ಣು ಸೂಟ್ ಆದಾಗೆ ನೀರು ಸೂಟ್ ಆಗೋದಿಲ್ಲ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಎಂಡ್ ಆಫ್ ಇಟ್ ಆಲ್ ಅವ್ರಿಗೆ ಏನು ಇಷ್ಟ ಇದೆಯೋ ಅದು ಮಾಡ್ಬೋದು. ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂದರೆ ವರ್ಕ್ಶಾಪಿಗೆ ಬರಬೇಕು, ಅಥವಾ ಇಂಡಿವಿಜುವಲ್ ಆಗಿ ನಿಮ್ಗೇನಾದರೂ ಸಲಹೆ ಬೇಕಾಗಿದ್ದರೆ ಗುರುಗಳನ್ನ ನೀವು ಪರ್ಸ್ನಲಿ ಹೋಗಿ ಮೀಟ್ ಮಾಡ್ಬೋದು. ಕೆಳಗಿನ ನಂಬರ್ಗೆ ನೆಕ್ಸ್ಟ್ ಬರುವಂಥ ವರ್ಕ್ಶಾಪ್ಗೆ ರಿಜಿಸ್ಟ್ರೇಷನ್ಸ್ನ ಈಗಲೇ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.